ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವಾರ. ಆದಮೇಲೆ ಆಲ್ರೆಡಿ DK ಶಿವಕುಮಾರ್ ಅವರಂತೂ ಈ ಪ್ರಮಾಣ ವಚನ ತೆಗೆದುಕೊಳ್ಳೋದು ರೆಡಿ ಆಗ್ತಾ ಸಂದರ್ಭದಲ್ಲಿ ಅಷ್ಟೇ ಪ್ರಮುಖವಾದ ಹುದ್ದೆ ಇವತ್ತು KPCC ಅಧ್ಯಕ್ಷ ಸ್ಥಾನ. ಅದು ಯಾರಾಗ್ಬೋದು ಅನ್ನುವಂಥ ಸಂದರ್ಭದಲ್ಲಿ ಈಗ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ವಿ ನಾವು 4 ಜನರ ಹೆಸರು ಇತ್ತು ಅಂತೇಳಿ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಜೊತೆಗೆ ಒಂದು ಕ್ಯಾಬಿನೆಟದ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದು ಬೇಡಿಕೆ ಇಟ್ಟಿದ್ದರು ಅನ್ನೋದು ಚರ್ಚೆ ಆಗಿದೆ. ಅದರ ನಿಧಾನಕ್ಕೆ KPCC ಅಧ್ಯಕ್ಷ ಸ್ಥಾನ ಸತೀಶ್ ಅವರಿಂದ ದೂರ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅದರಲ್ಲೂ ಹೈಕಮಾಂಡ್ ಇದ್ದಿದ್ದು ಬೇರೆ ರೀತಿಯ ಚಿಂತನೆ ಮಾಡ್ತಾ ಇದೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದವು. ಮೋಸ್ಟ್ಲಿ BK ಹರಿಪ್ರಸಾದರವರು KPCC ಅಧ್ಯಕ್ಷರಾಗಬಹುದು ಅಂತೇಳಿ. ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು, ಇಲ್ಲಂತಲ್ಲ. ಮುಖ್ಯವಾಗಿ ರಾಜಕೀಯ ರೈವಲರಿ ಪಾರ್ಟಿಯಲ್ಲೇ ವೈರುಧ್ಯ ವಿರೋಧ DKC ಮತ್ತು ಸತೀಶ್ ಅವರ ನಡಕೋದು ಮಂದಿ ನಾವು ನೋಡಿದ್ದೀವಿ. ಅದು ಮೇನ್ ಕಾರಣ ಇರ್ಬೋದು. DKC ಅವರು ಸಹಜದ, ಯಾಕಂದ್ರೆ ಒಂದು ಆಲದ ಮರ ಆಗಿ ಬೆಳೆಯೋ ಮುಂದೆ ಅದ್ರ ಕೆಳಗೆ ಇನ್ನೊಂದು ಆಲದ ಮರವನ್ನು ಬೆಳೆಸ್ಲಿಕ್ಕೆ ಹೋಗುವುದಿಲ್ಲ ಅನ್ನೋದು ಸಾಮಾನ್ಯ ಸಿದ್ಧಾಂತ. ಇವತ್ತಂತೂ ಹಾಗಂತ ತಿಳ್ಕೊಂಡು ಅವ್ರನ್ನ ಸತೀಶ್ ಅವ್ರನ್ನ ದೂರ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸತೀಶ್ ಅವರು ಸಹಿತ ಉತ್ತರ ಕರ್ನಾಟಕದಲ್ಲೇ ಅದರಲ್ಲೂ ಅಹಿಂದ ಮೂಮೆಂಟ್ ಮೂಲಕ ಸಾಕಷ್ಟು ಏನಪ್ಪ ಅಂದ್ರೆ ಜನ ಮನ್ನಣೆ ಪಡ್ಕೊಳ್ಳೋದು ಹೊರಟಂಥದ್ದು. ಹೀಗಾಗಿ ಅವ್ರನ್ನ ದೂರ ಇರಲಾರ್ದ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೇ ಪೋಸ್ಟ್ ಏನು ಮಾತಾಡ್ತಾ ಇದ್ದಾರೆ. ಹಾಗೆ ತಿಳ್ಕೊಂಡ್ರೆ DK ಶಿವಕುಮಾರ್ ಅವರು ಸಹಿತ ಒಂದಕ್ಕಿಂತ ಹೆಚ್ಚು ಪೋಸ್ಟ್ ಹಿಂದಿನ ಕ್ಯಾಬಿನೆಟ್ದಲ್ಲಿ ಪಡೆದಿದ್ದರು. ಇವತ್ತು ಮುಖ್ಯಮಂತ್ರಿ ಪಡಿಬೋದು. ಆದ್ರೆ ಅದು ಒಂದು ಕಾರಣ ಅಂತ ಅಲ್ಲ. ಅಂದ್ರೆ ಬೇಗ ಅನಿಸಿದ್ರೆ 2-3 ಕೊಡ್ಬೋದು ಏನೋ. ಅದನ್ನ ಇಟ್ಕೊಂಡ್ರೆ ಇವತ್ತು ಸತೀಶ್ ಅವರು ನಮಗೂ 2 ಬೇಕಂದ್ರು. ಆದರೆ ಮೋಸ್ಟ್ಲಿ ಸಿಗುವ ಸಾಧ್ಯತೆ ಕಡಿಮೆ. KPCC ಅಧ್ಯಕ್ಷರನ್ನಾಗೆ BK ಹರಿಪ್ರಸಾದ್ ಅವ್ರು ಮಾಡ್ತಾರೆ ಅನ್ನುವಂಥದ್ದು ಹೈಕಮಾಂಡ್ ಮೂಲಕ ಬರುವ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇನ್ನಿಬ್ಬರು ಖಂಡ್ರೆ ಅವರಾಗಿರ್ಬೋದು, ಮತ್ತೊಬ್ಬರ ಹೆಸರು ಬರ್ತಾ ಇತ್ತು. ಅದ್ರ ಜೊತೆಗೆ ಖಂಡ್ರೆ ಅವ್ರ ಜೊತೆಗೆ ಅವರು ಹಾಗೂ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ಅದರಲ್ಲೂ ನಮ್ಮ MP ನಮ್ಮ ಪಾಟೀಲ್ ಅವರು ಮಿನಿಸ್ಟರ್ಶಿಪ್ ಕಡೆ ನಿನ್ನೆ ಹೇಳಿದ್ರು ನಿಮಗೆ ಆ ದಿಶೆಯಲ್ಲೇ ಮಿನಿಸ್ಟರ್ಶಿಪ್ ಕಡೆ ಅವ್ರಿಗೆ ಆಸಕ್ತಿ ಹೆಚ್ಚದಂತೇಳಿ. ಇನ್ನು ಉಳಿದಿದ್ದೇನಪ್ಪ ಅಂದರೆ BK ಹರಿಪ್ರಸಾದ್ ಮತ್ತು ಸತೀಶ್ ಅವ್ರ ಮಧ್ಯದಲ್ಲಿ. BK ಹರಿಪ್ರಸಾದ್ ಅವರು ಮೂಲತಃ ಕಾಂಗ್ರೆಸ್ಸಿಗರು, ಕಟ್ಟರ್ ಕಾಂಗ್ರೆಸ್ಸಿಗರು ಮೊದಲಿಂದ ಬಂದಂಥವರು. ಸತೀಶ್ ಅವರು ನಡುವ ನಮ್ಮ ಸಿದ್ದರಾಮಯ್ಯ ಜೊತೆಗೆ ಬಂದಂಥವರು. ಅತಿ ಖಾಸ್ ಹೈಕಮಾಂಡಿಗೆ ಅಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಈ ನಮ್ಮ ಸತೀಶ್ ಅವರಿಗೆ KPCC ಅಧ್ಯಕ್ಷರಿಗೆ ಕೊಟ್ಟರೆ ಮತ್ತು ಇನ್ನೊಂದು ಖಾತೆ ಕೊಟ್ಟರೆ ಅವ್ರು ಸಹಜವಾಗಿ ಈ OBC ಮತ್ತು SC ದಲಿತ ಜನರಿಗೆ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ದೊಡ್ಡದಾಗಿ ಬೆಳೀಬೋದು ಅನ್ನೋಂಥ ಆತಂಕ ಇರ್ಬೋದು ಸಹಜದ DKC ಅವ್ರಿಗೆ. ಅವರನ್ನು ಮಾಡಿದರೆ ನಾಳೆ ನಮಗದು ಏನಪ್ಪ ಅಂದ್ರೆ ನನ್ನ ರಾಜಕೀಯಕ್ಕೆ ಕುತ್ತಾಗ್ಬೋದು ಅನ್ನೋಂಥ ಭಾವನೆ ಇರ್ಬೋದು. ಅದಕ್ಕಾಗಿ ಹೈಕಮಾಂಡ್ ಮೂಲಕ ಅದು ಹರಿಪ್ರಸಾದನ ಮಾಡಿದ್ರಂತೆ ಈ ಕಾಮೆಂಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲಿಂದ ಹಿಂದುಳಿದ ಸಮುದಾಯದಲ್ಲಿ ಬೆಳೆದಂಥವ್ರು, ಅವರು ಅವ್ರ ಬಗ್ಗೆ ಕಾಳಜಿ ಇದ್ದಂಥವ್ರು, ಮತ್ತೊಬ್ಬ ವಿಚಾರವಾದಿ ತಿಳುವಳಿಕೆ ಇದ್ದಂಥವ್ರು, ಕಟ್ಟರ್ ಕಾಂಗ್ರೆಸ್ಸಿಗ. ಈ ಎಲ್ಲ ನೆಲೆಗಟ್ಟಿನಲ್ಲೇ BK ಹರಿಪ್ರಸಾದರವ್ರನ್ನ ಮಾಡುವ ಸಾಧ್ಯತೆ ದಟ್ಟಾಗಿದೆ. ಮೋಸ್ಟ್ಲಿ ಆಗ್ಯದ ಸುದ್ದಿಗಳು ಇದ್ದಾವೆ. ಹಿಂಗಾದಾಗ ಸಹಜವಾಗಿ ಆ ಹಿಂದೂ ಮೂಮೆಂಟಿಗೆ ಹಿಂಬಡ್ತಿ ಆಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆನೂ ಹೇಳ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರಂತೂ ರಾಷ್ಟ್ರ ಮಟ್ಟದ ಹಿಂದುಳಿದ ನಾಯಕನ ಮಾಡಬೇಕಂತ CWC ಕಮಿಟಿಯ ಒಳಗೆ ಸದಸ್ಯರಾಗಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನೇನು ರಾಜಕೀಯ ನಡೀತಾ ಇದೆಯಪ್ಪ ಅಂತ, ಹಿಂದುಳಿದ ಒಂದು ಸಮುದಾಯದ ಒಗ್ಗಟ್ಟು ಹೋರಾಟ ಮಾಡಿಸುವಂಥ ಒಂದು ಮೂಮೆಂಟ್ ಇಲ್ಲಿ ಕೊಲಾಪ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬುದ್ಧಿವಂತ ವರ್ಗದವರು ಅಂತೇಳಿ. ಯಾಕಂದ್ರೆ ಒಂದಿದ್ದು ಎಷ್ಟು ಮಟ್ಟಿಗೆ ಹಿಂದೆ ಮೂಮೆಂಟನ್ನು ಸತೀಶ್ ಅವರು ಎತ್ತಾರೆ ಬೆಳೆಸ್ತಾರೆ ಅನ್ನೋದನ್ನು ಅಧಿಕಾರ
ಇದ್ದಾಗ ಮಾಡೋದು ಬೇರೆ, ಇಲ್ದಾಗೂ ಮಾಡೋದು ಅನಿವಾರ್ಯತೆ ಬರ್ತಾ ಇದ್ದಾವೆ. ಆ ದಿಶೆಯಲ್ಲೇ ಒಂದಿಷ್ಟು ಕೆಲಸ ಮಾಡಿದ್ದಾರೆ, ಇಲ್ಲಂತೂ ಅಲ್ಲಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಈಗ ಇಲ್ಲಿ ರಾಜಕೀಯ ಒಂದು ಹಿನ್ನೆಲೆಯಲ್ಲಿ ಒಂದದ್ದು ಹೌದಪ್ಪ ಹಿಂದೆ ವೀಕ್ ಮಾಡಿಸ್ರೆ ಮಾಡಿದಾರಂತೂ ನಾವು ಕೆಲವರು ವಾದ ಮಾಡ್ಬೋದಿಲ್ಲ ಅಂತಲ್ಲ. ಆದರೆ ಅಲ್ಲಿ ಸಿದ್ದರಾಮಯ್ಯನವರು ಹಿಂದೆ ಮೂಮೆಂಟನ್ನು ವೀಕ್ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಯಾಕಂದರೆ ಇವತ್ತು ಈಗೇನು ಹೊಸ ಕ್ಯಾಬಿನೆಟ್ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಆಗ್ತಾಯಿದೆ. ಅದ್ರ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವರು ಬೇಕಾದಂಥ ವ್ಯಕ್ತಿಗಳಿದ್ದಾರೆ. ಜೊತೆಗೆ ಮಗನನ್ನು ಸಹಿತ ಕ್ಯಾಬಿನೆಟಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು DCM ಮುದ್ದೆ ಸಿಗ್ತದೆ, ಎಷ್ಟು ಮಂದಿ ಸಿಗ್ತದೆ ನೀವು ಪ್ರಶ್ನೆ ಅಲ್ಲದ. ಆದರೂ ಪರಮೇಶ್ವರ್ ಅವರು ಸಿಗ್ಬೋದೇನೋ ಅಂತ ಮಾತದಾವೆ. ಇವೆಲ್ಲನೂ ಗಮನಿಸಿದಾಗ BK ಹರಿಪ್ರಸಾದ್ ಅವ್ರನ್ನ ಕ್ಯಾಬಿನೆಟ್ದಲ್ಲಿ ಈಗ ತೊಗೊಳ್ತಾ ಇಲ್ಲ. ಇದರ ಅರ್ಥ ಏನಪ್ಪ ಅಂದ್ರೆ ಅವ್ರಿಗೂ ಒಂದು ಗೌರವ ಕೊಡಬೇಕಾಗಿದೆ. ಮತ್ತು ಮುಂದಿನ ಚುನಾವಣೆಯಲ್ಲಿ RSSದ ಪ್ರಬಲ ವಿರೋಧಿಯನ್ನು ಅಲ್ಲಿ ಇಡಬೇಕಾಗಿದೆ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಆಗಿದ್ದು, ರಾಜ್ಯ ಮಟ್ಟದಲ್ಲಿ. ರಾಷ್ಟ್ರ ಮಟ್ಟದಲ್ಲಿ ಅಂತ ಈಗ ಇಬ್ಬರು ಹೋಗಿದ್ದಾರೆ, ಗೊತ್ತದ ನಿಮಗೆ. ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಪರವಾಗಿ, ಇನ್ನೊಬ್ಬರು ಅಹಿಂದ ಪರವಾಗಿ, ಅಥವಾ ಅದಕ್ಕಿಂತ ಮುಖ್ಯವಾಗಿ OBC ಪರವಾಗಿ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ಕೊನೆಗೆ CWC ಕಮಿಟಿ ಮೀಟಿಂಗ್ನು ಅದರದ್ದು ಸದಸ್ಯರನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅವರು, ರಾಜ್ಯ ಮಟ್ಟದಲ್ಲಿ BK ಹರಿಪ್ರಸಾದ್ ಅವರು. ಅದ್ರ ಜೊತೆಗೆ ಇವ್ರು ಏನು ವರ್ಕ್ ಮಾಡ್ತಾರೆ ಮಾಡಲಿ. ಸ್ವತಃ ರಾಹುಲ್ ಗಾಂಧಿ ಅವರು ಸಹಿತ ಎಲ್ಲಿ ಹೋದಲ್ಲೆಲ್ಲ ಏನಪ್ಪ ಅಂದರೆ ಹಿಂದುಳಿದ ಮತ್ತು ದಲಿತ ಮತ್ತು ಆದಿವಾಸಿಗಳ ಬಗ್ಗೆ ಅವರು ಲೀಡಿಂಗ್ ಮಾಡ್ತಾ ಇದ್ದಾರೆ. ಈ ಎಲ್ಲ ನೆರಗಟ್ಟಿನಲ್ಲಿ ತೋರಿಸೋದಕ್ಕಾಗಿ ಸತೀಶ್ ಅವ್ರನ್ನ ಅವ್ರಿಗೆ ಹೇಳುವ ಸಲುವಾಗಿ ಸತೀಶ್ ಅವ್ರನ್ನ ಬದಿ ಸರಿಸುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಾವು ಇದ್ದೀವಪ್ಪ ಅನ್ನೋದು ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ BK ಹರಿಪ್ರಸಾದ್ ಅವರು ಸತೀಶ್ ಅವ್ರಿಗಿಂತಲೂ ಸಮರ್ಥರ ಅನ್ನೋಂಥ ಪ್ರಶ್ನೆಗೆ ಇಲ್ಲೇ ಉತ್ತರ ಸೂಕ್ಷ್ಮವಾಗಿ ಏಕಕಾಲಕ್ಕೆ 2-3 ಹೊಡೆತಗಳನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ. ಹೌದು, ಸಮರ್ಥರು, ವಿಚಾರವಾದಿಗಳು ಮತ್ತು ಕಟ್ಟರ್ ಕಾಂಗ್ರೆಸ್ಸಿಗರು ಅವರು KPCC ಅಧ್ಯಕ್ಷರಾಗಲಿ ಅನ್ನುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ 2028ರಲ್ಲಿ ಸಪೋಸ್ ಮತ್ತು ಕಾಂಗ್ರೆಸ್ ಆಯ್ಕೆಯಾಗಿ ಬಂತಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಅಧ್ಯಕ್ಷ ಇದ್ದಂಥವರು BK ಹರಿಪ್ರಸಾದ್. ಮತ್ತು ಅವ್ರು ವಿಶೇಷವಾಗಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಜನನಾಯಕರಂತೆ ಅಲ್ಲ, MLC ಆಗಿ ಬಂದಂಥವ್ರು. ಇನ್ನೇನು ಹೈಕಮಾಂಡ್ ಮಾಡಿದ್ರೆ ಆಗ್ಬೋದು. ಬಟ್ DK ಶಿವಕುಮಾರ್ ಅವರು ಅಲ್ಲಿ ಸುಲಭ ಬಿಟ್ಟುಕೊಡೋದಿಲ್ಲ. ಸ್ವತಃ ಸಿದ್ದರಾಮಯ್ಯ ಬದಿ ಸಹಿಸಿದವರು. ಅಂಥ ಪ್ರಸಂಗದಲ್ಲೇ ತಮಗೆ ಇನ್ನೊಬ್ಬ ವ್ಯಕ್ತಿ CM ಪೋಸ್ಟ್ಗೆ ಪ್ರತಿಸ್ಪರ್ಧೆ ಆಗಬಾರ್ದು ಅನ್ನೋದ ಕಾರಣಕ್ಕೂ ಸಹಿತ ಇವತ್ತು ಸತೀಶ್ ಅವ್ರನ್ನ ಬದಿಗೆ ಸರಿಸಿದ್ದಾರೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾಯಿದೆ. ಅಂದರೆ ಇದರಿಂದಾಗಿ ಒಟ್ಟಾರೆ BK ಹರಿಪ್ರಸಾದ್ ಅವರು ಯೋಗ್ಯರು, ಸಮರ್ಥರು, RSS ವಿರೋಧಿಗಳು, ಜೊತೆಗೆ ಪ್ರತಿಪಾದಿಸುವಂಥವರು, ಕಟ್ಟರ್ ಕಾಂಗ್ರೆಸ್ಸಿಗರು, ಮತ್ತು ಇನ್ನೆರಡು ವರ್ಷದಲ್ಲೇ ಇನ್ನೂ ಜೋರಾಗಿ ಕರ್ನಾಟಕದಲ್ಲಿ ಪ್ರಚಾರ ಮಾಡೋರು, ರಾಷ್ಟ್ರ ಮಟ್ಟದಲ್ಲಿ ನಾಯಕರ ಕೊರತೆ ಗೊತ್ತದ ನಿಮಗೆ. ಈಗಾಗಲೇ ಹಿಂದಿದ್ದಂಥ ಅನೇಕ ನಾಯಕರು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಇರೋ ನಾಯಕರಲ್ಲಿ ಬೆಳೆಸುವಂಥ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ BK ಹರಿಪ್ರಸಾದ್ ಅವರ ಹೆಸರು ಅದ ಇಲ್ಲಂತಲ್ಲ, ಆದರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿಲ್ಲ ಇಲ್ಲಿವರೆಗೆ. ಬಟ್ ವೈಚಾರಿಕವಾಗಿ ಅವರು ಒಬ್ಬ ಪ್ರಬುದ್ಧ ವ್ಯಕ್ತಿ ಅನ್ನೋದು ಎರಡು ಮಾತಿಲ್ಲ. ಎಲ್ಲ ಇಟ್ಕೊಂಡು ಸತೀಶ್ ಅವರನ್ನು ಹಿಂದೆ ಮೂಮೆಂಟ್ ಮಾಡ್ಕೊಂಡು ಹೋಗ್ಬೇಕು, ಏನೋ ಒಂದು ಕನಸ್ಕೊಂಡಿದ್ರು, ಅದನ್ನು ದೂರ ಸರಿಸಿದ್ರ ಅನ್ನುವಂಥದ್ದು. ಇನ್ನೂ ಟೈಮ್ ಅದ. ಅಷ್ಟೇ ಸತೀಶ್ ಅವರು ಏನೋ ಒಂದು ಪ್ರಯತ್ನ ಮಾಡಿದ್ರೂ ಆಗ್ಬೋದು. ಆದರೆ ಸಿದ್ದರಾಮಯ್ಯನವರು ಇಷ್ಟರೊಳಗೆ ಸತೀಶ್ ಅವರಿಗೆ ಗ್ರೀನ್ ಸಿಗ್ನಲ್ ತೋರಿಸ್ಬೇಕಾಗಿತ್ತು. ಯಾಕೋ ಏನೋ ಅವರು ಮೌನ ಆಗಿಬಿಟ್ಟಿದ್ದಾರೆ. ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ತಾವು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸೂಕ್ಷ್ಮ ಅನ್ನಿಸ್ತಾ ಇದೆ. ಈಗಂತೂ ರಾಷ್ಟ್ರ ಮಟ್ಟದ OBCಗೆ ಸಿದ್ದರಾಮಯ್ಯನವರು ಮತ್ತು ದಲಿತ ಸಮುದಾಯಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವೆರಡೂ ದಾಳ ಉಳಿಸಿದ್ದಾರೆ. ಕರ್ನಾಟಕದಲ್ಲಿ ಇವರು ಹಿಂದುಳಿದ ಸಮುದಾಯದಿಂದ ಬರುತ್ತಿರುವಂಥವರು ನಮ್ಮ BK ಹರಿಪ್ರಸಾದ್ ಅವರು ಅವರನ್ನು ಮುಂದಿಟ್ಟ ಬದಿಗೆ ಸರಿಸುವಂಥ ಸತೀಶ್ ಅವರಿಗೆ ಒಂದು ಯಾವುದೋ ಖಾತೆ ಕೊಡುವಂಥದ್ದು ಕ್ಯಾಬಿನೆಟ್ದಲ್ಲಿ ತೊಗೊಳ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಹೀಗಾಗಿ ಇವೆಲ್ಲನೂ ಒಂದು ಸೂಕ್ಷ್ಮವಾಗಿ ನೋಡಿದಾಗ KPCC ಅಧ್ಯಕ್ಷ ಸ್ಥಾನಂತೂ ಮೋಸ್ಟ್ ಪ್ರೊಬರಿ BK ಹರಿಪ್ರಸಾದ್ಗೆ ಸಿಗುವಂಗೆ ಕಾಣ್ತಾ ಇದೆ. ಇದರಿಂದಾಗಿ ಮೂಲ ಕಾಂಗ್ರೆಸ್ಸಿಗರಿಗೆ ಒಂದು ರೀತಿಯ ಸಮಾಧಾನ ಆಗ್ಯದ. ಮತ್ತು ಇಲ್ಲಿ ಬೆಳಗಾವಿ ಮಟ್ಟದಲ್ಲೂ ಸಹಿತ ಇನ್ನೂ ಏನು ಡೆವಲಪ್ ಆಗ್ತದೆ ನೋಡ್ಬೇಕಾಗಿದೆ. ಯಾಕಂದರೆ ಉಸ್ತುವಾರಿ ಅವರ ಹಾಗೂ ಸಾಹಿತ್ಯಗಳದ ಸತೀಶ್ ಅವರು ಈಗಿನ ಮಟ್ಟಿಗೆ. ಮತ್ತು ಇನ್ನೊಂದು ಇಲ್ಲಿ ಮಾತು ಗಮನಿಸುವಂಥದ್ದು, ಯಾವುದೇ ಹೆಣ್ಮಕ್ಳಿಗೆ ಇವತ್ತು ಕ್ಯಾಬಿನೆಟ್ದಲ್ಲಿ ತೊಗೊಂಡಿಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಬ್ಬಾಳ್ಕರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮುನಿಯಪ್ಪ ಅವ್ರ ಮಗಳು ಇಲ್ಲಿಲ್ಲ, ಶಶಿಕಲಾ ಅವರು. ಒಟ್ಟಾರೆಯಾಗಿ ಹೆಣ್ಣುಮಕ್ಕಳೆಲ್ಲ ಮೊದಲೇ ಒಂದು ಸಂಪುಟದಲ್ಲಿ 10 ಜನರ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಬುದ್ಧಿವಂತರಿದ್ದಾರೆ ಅಂತೇಳಿ ಕೇಳಿ ಬರ್ತಾಯಿದೆ. ಏನೂ ಇರಲಿ, ಈಗ ಮಾತ್ರ KPCCಯ ಕಪ್ತಾನ್
ಅಂತ ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಬಿ ಕೆ ಹರಿಪ್ರಸಾದ್ ಅನ್ನೋದು ಖಚಿತ ಆಗ್ತಾ ಇದೆ. ಆದರೂ ಇನ್ನೂ ಒಂದೆರಡು ವೇಟ್ ಮಾಡೋಣ. ಯಾಕಂದ್ರೆ ಒಂದು ವ್ಯಕ್ತಿತ್ವ ಬೇಕಾಗ್ತದೆ ಅಧ್ಯಕ್ಷ ಸ್ಥಾನಕ್ಕೆ. ಅದರಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಮಾಹಿರ್ ಅದಾರ ಅನ್ನುವಂಥ ಮಾತನ್ನು ಒಪ್ಕೊಳ್ತಾ, ಇನ್ನು ಕ್ಯಾಬಿನೆಟ್ ಯಾರಾಗ್ಬೋದು ಏನಾಗ್ಬೋದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.